ಶೃಂಗೇರಿ ಮರು ಎಣಿಕೆಯಲ್ಲಿ ಬಿಜೆಪಿ ಪರವಾಗಿ ಬಂದಿದೆ. 52 ಮತಗಳು ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಲೀಡ್ ಬಂದಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆಯಲ್ಲಿ ಬಿಜೆಪಿ ಪರವಾಗಿ ಬಂದಿದೆ. 52 ಮತಗಳು ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಲೀಡ್ ಇದೆ. ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಕೋರ್ಟ್ ಆದೇಶದಂತೆ ವಿಜೇತರನ್ನ ಘೋಷಣೆ ಮಾಡಬೇಕು, ಆದರೆ ಕಾಂಗ್ರೆಸ್ ಒತ್ತಡದಿಂದ ರಿಸಲ್ಟ್ ಘೋಷಣೆ ಮಾಡಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿರೋದು ಹೈಕೋರ್ಟ್ ಆದೇಶದ ಉಲ್ಲಂಘನೆ ಆಗಿದೆ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಅಂದರೆ ಮರು ಎಣಿಕೆಗೆ ಆದೇಶವನ್ನು ಕೊಡಲಾಗಿತ್ತು. ಮರು ಎಣಿಕೆಯ ದೊಡ್ಡ ಬೆಳವಣಿಗೆಗಳು ಕೂಡ ನಿನ್ನೆ ಆಗಿತ್ತು ಶೃಂಗೇರಿಯಲ್ಲಿ. ಆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಆರ್ ಅಶೋಕ್. ಕೌಂಟಿಂಗ್ ಏನು ರಿಸಲ್ಟ್ ಬಂದಿದೆ, ಅದು ಬಿಜೆಪಿ ಪರವಾಗಿ 52 ವೋಟುಗಳು, ಪೋಸ್ಟಲ್ ವೋಟ್ ಏನಿತ್ತು 52 ವೋಟುಗಳು ಬಿಜೆಪಿ ಪರವಾಗಿ ಹೆಚ್ಚು ಲೀಡ್ ಬಂದಿರುವಂಥದ್ದು ನನಗಿರುವಂಥ ಮಾಹಿತಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟಲ್ಲಿ. ನಾನೀಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಇಮಿಡಿಯೇಟಾಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬು ಹೇಳ್ತಾಯಿದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನು ಸಬ್ಮಿಟ್ ಮಾಡ್ತೀವಿ ಅಂತ. ಬಟ್ ಆ ಥರ ಎಲ್ಲೂ ಇಲ್ಲ.